ಸರ್ ಏಕನಾಥ್ ಶಿಂದೆ ಅವರ ಸ್ಫೋಟಕ ಹೇಳಿಕೆ ಈಗ ರಾಜಕೀಯವಾಗಿ ಸಂಚಲನ ಸೃಷ್ಟಿ ಮಾಡ್ತಾರೆ. ಅವ್ರು ಹೇಳಿದ ನಿಜಾನ ಒಂದು ಇನ್ನೊಂದು ಇದನ್ನ ಕಾಂಗ್ರೆಸ್ ನಾಯಕರು ತಿರಸ್ಕಾರ ಮಾಡಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ. ಬಿಜೆಪಿ ಅವರು ಜೆಡಿಎಸ್ ಅವರು ಭ್ರಮೆಲಿದ್ದಾರೆ, ಹಗಲ್ಗನಸು ಕಾಣ್ತಾ ಇದ್ದಾರೆ, ಸರ್ಕಾರ ಸ್ಥಿರವಾಗಿರುತ್ತೆ 5 ವರ್ಷ ಅಂತ ಹೇಳ್ತಾರೆ. ನೋಡಿ, ಏಕನಾಥ್ ಶಿಂದೆ ಅವರು ಹೇಳಿರೋದ್ರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ 28 ಸೀಟ್ಗಳ ಚುನಾವಣೆಯ ಫಲಿತಾಂಶ ಮತ್ತು ಇಡೀ ದೇಶದ ಪಾರ್ಲಿಮೆಂಟ್ ಎಲೆಕ್ಷನ್ನಿನ ಚುನಾವಣೆಯ ಫಲಿತಾಂಶ ಜೂನ್ 4ನೇ ತಾರೀಕು ಬರುತ್ತೆ. ಈ ವಿಷಯದ ಕುರಿತಂತೆ ಏನೇ ಮಾತಾಡಿದರೂ ಕೂಡ ಭಾಳ ಬೇಗ ಅಂತ ಅನಿಸುತ್ತೆ, ಭಾಳ ಅರ್ಲಿ ಅಂತ ಅನಿಸುತ್ತೆ. ಆದ್ದರಿಂದ ಫಲಿತಾಂಶ ಕರ್ನಾಟಕ ರಾಜ್ಯದ್ದು ಸೇರಿದಂತೆ ಇಡೀ ದೇಶದ ಚುನಾವಣೆಯ ಫಲಿತಾಂಶ ಬರಲಿ. ಜನಕ್ಕೆ ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಇಡೀ ದೇಶದ 140 ಕೋಟಿ ಜನರಿಗೆ ಸ್ಪಷ್ಟವಾಗಿದೆ, ಮತ್ತೆ ಬಿಜೆಪಿನೇ ಅಧಿಕಾರಕ್ಕೆ ಬರೋದು, ಹ್ಯಾಟ್ರಿಕ್ ಪ್ರಧಾನಮಂತ್ರಿ, 3ನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಗೋದು ಅನ್ನುವಂಥದ್ದು ಯಾವುದೇ ರಾಜ್ಯಕ್ಕೆ, ಯಾವುದೇ ವ್ಯಕ್ತಿಗೆ, ಯಾವುದೇ ಡೌಟ್ ಇಲ್ದಂಗೆ ವಿಷಯ ಗೊತ್ತಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಕಷ್ಟಪಟ್ಟು ಗ್ಯಾರಂಟಿಗಳನ್ನು ಅಳೆದು ತೂಗಿ ಏನಾದರೂ ಮಾಡಿ 4 ಸೀಟ್ ಗೆಲ್ಲಬೇಕು ಅಂಥೇಳಿ ಮುಂದಿನ ತಿಂಗಳು ಸೇರಿಸಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಭಾರಿ ಕುಂಟತಾ ನಡೀತಾ ಇದೆ. ಖಜಾನೆ ಅಂತಕ್ಕಂಥದ್ದು ದಿವಾಳಿ ಆಗೋಗಿದೆ. ಹಾಲಿನ ಪ್ರೋತ್ಸಾಹಧನ ಕೊಡಕ್ಕೆ ದುಡ್ಡಿಲ್ಲ, 750 ಕೋಟಿ, ಮತ್ತು ಅನೇಕ ಇಲಾಖೆಗಳಿಗೆ ಸಂಬಳವನ್ನ ಕೊಡೋದಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ. ಬರ ಅಂತಕ್ಕಂಥದ್ದನ್ನು ಏನು ನಿರ್ವಹಣೆ ಮಾಡೋಕ್ಕಾಗಲಿಲ್ಲ. ನನಗೆ ಗೊತ್ತಿರಂಗೆ ಸುಮಾರು ಒಂದು 7,000ಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ದನ ಕರುಗಳು ಕುಡಿಯೋ ನೀರಿಲ್ದೇನೆ ಸಾಯ್ತಾ ಇದ್ದಾವೆ. ಇಂಥ ಪರಿಸ್ಥಿತಿನಲ್ಲಿ ಏಕನಾಥ್ ಶಿಂದೆ ಅವರು ಏನು ಹೇಳಿದ್ದಾರೆ, ಈ ಬಗ್ಗೆ ಹೇಳ್ತಕ್ಕಂಥದ್ದು ಈ ಸರ್ಕಾರ ಬಿದ್ದೋಗುತ್ತೆ. ಮಹಾರಾಷ್ಟ್ರ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಸರ್ಕಾರ ರಚನೆ ಆಗುತ್ತೆ ಅಂತ ಏನು ಹೇಳಿದ್ದಾರೆ, ಇದರ ಬಗ್ಗೆ ನಮ್ದು ಯಾವುದೇ ಕಾಮೆಂಟ್ ಇಲ್ಲ. ನಾವು ಇಷ್ಟಪಡ್ತಕ್ಕಂಥದ್ದು ಈ ಸರ್ಕಾರ ತಾನಾಗಿಯೇ ಬಿದ್ದೋಗ್ಬೇಕು. ಇದನ್ನ ಬೀಳಿಸುವಂಥ ಕೆಲಸವನ್ನ ನಾವು ಮಾಡೋದೇ ಹೋಗೋದಿಲ್ಲ. ಅದು ಪಾಪದ ಕೃತ್ಯ. ತನ್ನ ಪಾಪದ ಕೃತ್ಯಗಳ ಫಲವಾಗಿ ತಾನೇ ಬಿದ್ದೋಗ್ತಕ್ಕಂಥ ಸರ್ಕಾರ ಯಾವುದಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ. ತಾನೇ ಬಿದ್ದೋಗುತ್ತೆ ಮಾಡಿದ ಪಾಪದ ಕೃತ್ಯಗಳ ಪರಿಣಾಮವಾಗಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಅಷ್ಟು ಜನವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯದ್ದಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಕೆಲಸವನ್ನ ಬಿಜೆಪಿ ಮಾಡೋದಿಲ್ಲ, ತಾನೇ ಬಿದ್ದೋಗುತ್ತೆ. ಹಾಗಾಗಿ ನಾವ್ಯಾಕೆ ಕಲ್ಲೊಡಿಯಂತ ಕೆಲಸ ಮಾಡಬೇಕು? ಹಾಗಾಗಿ ಕೊಳ್ತು ತಾನೇ ಬಿದ್ದೋಗುತ್ತೆ. ಅಂಥ ಸರ್ಕಾರ ಇದು. ಜನ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ಶಿಕ್ಷಣ ವಿರೋಧಿ ಸರ್ಕಾರ. ಉದಾಹರಣೆಗೆ SSLC ಫಲಿತಾಂಶ ಏನಿದೆ, ಬಹುಶಃ ಇತಿಹಾಸದಲ್ಲಿ ಇಷ್ಟೊಂದು ಕಡಿಮೆ ಫಲಿತಾಂಶ ಬಂದೇ ಇರಲಿಲ್ವೇನೋ. ಅದೇ ರೀತಿ PUC ವಿದ್ಯಾರ್ಥಿಗಳ ಸಮಸ್ಯೆಗಳು, ಸ್ಕೂಲ್ ಕಾಲೇಜುಗಳ ಕಟ್ಟಡಗಳು ಅಯೋಮಯ ಪರಿಸ್ಥಿತಿನಲ್ಲಿದೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಫಲಿತಾಂಶ ಬರಲಿ. ನಮಗನ್ಸುತ್ತೆ 28ಕ್ಕೆ 28 ಸೀಟುಗಳು ಗೆಲ್ಲುವ ವಾತಾವರಣ ಬಿಜೆಪಿ ಪರವಾಗಿದೆ. ಎಡ್ಜಿರ್ತಕ್ಕಂಥದ್ದು ಬಿಜೆಪಿ ಪರವಾಗಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತದಾನವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತಾನಾಗಿಯೇ ಬಿದ್ದೋಗ್ತಕ್ಕಂಥ ಸರ್ಕಾರ, ನಾವು ಬೀಳಿಸ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.